ಪರಂಪರೆಯಲ್ಲಿ ಪ್ರಸಾರ ಆಗಿ ಇವರು ಸಂಭಾಷಣೆಯನ್ನು ಒದಗಿಸಿದಂತಹ ಹಲವಾರು ಧಾರಾವಾಹಿಗಳು ಸಿಲ್ಲಿನಲ್ಲಿ ಆಗಿರ್ಬೋದು, ಪಾಪ ಪಾಂಡು ಆಗಿರ್ಬೋದು, ಹಾಗೆ ಹಲವಾರು ಹಾಸ್ಯ ಸಿನಿಮಾಗಳಿಗೂ ಕೂಡ ಸಂಭಾಷಣೆಯನ್ನ MS ನರಸಿಂಹಮೂರ್ತಿ ಸರ್ ಅವರು ಬರೆದಿದ್ದಾರೆ. ಇಂಥ ಒಬ್ಬ ಹಾಸ್ಯ ಸಾಹಿತಿಗಳು ಇವತ್ತಿನ ಒಂದು ಹರಟೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದು ನಮ್ಮೆಲ್ಲರ ಸೌಭಾಗ್ಯ ಅನ್ನುವಂಥ ಮಾತನ್ನ ಪ್ರಸ್ತುತ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನನ್ನ ನಿರೀಕ್ಷೆಗೂ ಮೀರಿ ಜನ ಸೇರಿರೋದು ನನಗೆ ಅತ್ಯಂತ ಆನಂದವನ್ನ ಕೊಟ್ಟಿದೆ. ಪಾಯಿಂಟ್ ನಂಬರ್ 1, ಹಾಸ್ಯ ಪ್ರಿಯರಾದಷ್ಟು ಇದ್ದಾರೆ ಅಂತ ನೋಡಿ ನನಗೆ ಒಂಥರ ರೋಮಾಂಚನ ಆಗ್ತಾ ಇದೆ. ಇನ್ನು ಹೊಸಳ್ಳಿಯವರ ನಿರೂಪಣೆ ಇಬ್ರು ಮೊದಲು ಬಂದ ಗೌರಿ ಏನ್ ಕೊಟ್ರು, ತೊಡೆ ಮೇಲೆ ಕೊಟ್ರು. ಆಮೇಲೆ ಬಂದ ಗಂಗೆ ಏನ್ ಕೊಟ್ರು, ಎರಡನೇ ಹೆಂಡತಿ ತಲೆ ಮೇಲೆ ಕೊಟ್ರು. ನೀವು ಈ ಸ್ವಲ್ಪ ಫೋಟೋ ನೋಡಿದಾಗ ಒಂದು ಅಂಶ ವ್ಯಕ್ತವಾಗುತ್ತೆ. ಸಾಮಾನ್ಯವಾಗಿ ಎರಡನೇ ಹೆಂಡತಿ ಕುತ್ಕೊಳ್ಳೋದೇ ತಲೆ ಮೇಲೆ. ಸೊ ಇದನ್ನ ನಾವು ಗಣಪತಿ ವಿಷಯ ಹೇಳುವಾಗ ಇದನ್ನ ಸ್ಮರಿಸ್ಕೊಳ್ಳಿ. ನೋಡ್ದ ಅವರಿಬ್ಬರ ಗಂಗೆ ಗೌರಿ ಸಿನಿಮಾಗಳೆಲ್ಲ ಬಂದಿತ್ತಲ್ಲ, ಆ ಜಗಳ ಎಲ್ಲ ನೋಡ್ದ ಗಣಪತಿ ಏನು ಗೌರಿ ಇಬ್ರು ಅಮ್ಮಂದಿರೇನೆ ಇಬ್ಬರ ಜಗಳ ಆಡ್ತಾರೆ ಅಂತ ಅವ್ರು ಯೋಚನೆ ಮಾಡಿ 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 ಈಶ್ವರನಿಗೆ ಲ್ಯಾಪು ಮೇಲೆ ಒಂದು ಹೆಂಡತಿ, ಟಾಪು ಮೇಲೆ ಒಂದು ಹೆಂಡತಿ ನೋಡಿಸ್ಕೊಳ್ತಾರೆ. ಗಣಪತಿ ನೋಡಿ ಲ್ಯಾಪು ಟಾಪು ಸಹವಾಸ ಬೇಡ ಅಂತ ಮೋಸ ಸುಮ್ಮನೆ ಆಗ್ಬಿಟ್ಟ. ಅಂತಹ ಗಣಪತಿ ಪ್ರಾರ್ಥನೆಯಿಂದ ಶುರುವಾಗಿದೆ ಎಲ್ಲ ಘಟಾಂತಕ್ಕೆ ನಿಲ್ಸಿದ್ದಾರೆ. ನನಗೆ ಬೆಳಗಾವಿ ಅಂತಂದಾಗ ಎರಡು ಅಂಶಗಳು ನೆನಪಾಗುತ್ತೆ. ಒಂದು ಬೆಳಗಾವಿಯ ಕುಂದ, ಅದು ಪ್ರಪಂಚದಲ್ಲೇ ಫೇಮಸ್ ಆಗಿರ್ತಕ್ಕಂಥ ಒಂದು ಖಾದ್ಯ. ಇನ್ನೊಂದು ಬೆಳಗಾವಿಯ ಈ ಹಾಸ್ಯ ಕೂಟ. ಬೆಳಗಾವಿಯ ಹಾಸ್ಯ ಕೂಟಕ್ಕೆ ನಾನು ಯಾಕೆ ಮಹತ್ವ ಕೊಡ್ತೀನಿ ಅಂದ್ರೆ, ಹಾಸ್ಯ ಭರತಮುನಿ 2ನೇ ಸ್ಥಾನದಲ್ಲಿಟ್ಟ ಹಾಸ್ಯವನ್ನ, ಶೃಂಗಾರದ ನಂತರ ಬರುತ್ತೆ ಹಾಸ್ಯ. ಅದನ್ನು ಗೊತ್ತಿತ್ತು, ಈಗ ಹಾಸ್ಯ ಇಲ್ಲ ಅಂದ್ರೆ ಪ್ರಪಂಚ ನಡೆಯೋದಿಲ್ಲ. ಸೊ ಅಂತ ಹಾಸ್ಯವನ್ನ ಕಳೆದ 12 ವರ್ಷಗಳಿಂದ ಪ್ರತಿ ತಿಂಗಳು ನಡೆಸ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು ಸಾಮಾನ್ಯವಾದ ಕೆಲಸ ಅಲ್ಲ, ಅತ್ಯದ್ಭುತವಾದ ಕೆಲಸ. ನಿಮ್ಮಂತಹ ಪ್ರೇಕ್ಷಕರು ಬರ್ತೀರಾ. ಹೀಗಾಗಿ 12 ವರ್ಷಗಳವರೆಗೆ ಹೇಗೆ ನಡೆಸೋದು ಬಹಳ ಕಷ್ಟ ಇದೆ. ನಾವು ಬೆಂಗಳೂರಲ್ಲಿ ಆಸ್ಪತ್ರೆಗಳೆಲ್ಲ ನಡೆಸ್ತಾ ಇದ್ವಿ. ಆ ಕರೋನಾ ಬಂದಾಗ ಎಲ್ಲ ಸ್ಟಾಪ್ ಆಗುತ್ತೆ. ಅಲ್ಲಿವರೆಗೂ ಕರೋನಾ ಬಂದ್ಮೇಲೆ ಜನಗಳು ಸಭೆ ಬರೋದೇ ಕಡಿಮೆ ಆಗುತ್ತೆ. ನಾವು ಹೋಗ್ತೇವೆ ಮೈಸೂರಿಗೆ, ಎಲ್ಲ ಕಡೆನೂ ಹಾಗೆ. ಮದುವೆ ಮನೆಗಳಿಗೂ ಅಷ್ಟೇನೆ, ಬಹಳ ಕಡಿಮೆ ಜನ ಒಟ್ಟಿಗೆ ಸೇರೋದೇ ಕಮ್ಮಿ. ಹೀಗಿರುವಾಗ ಆ ಒಂದು ಕೆಲವು ತಿಂಗಳು ಬಿಟ್ಟು ಉಳಿದಂತ ಬಹಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನನಗೆ ಗುಂಡಿನಟ್ಟಿ ಬದುಕಾಗ 30-35 ವರ್ಷಗಳ ಗೆಳೆಯ, ಬಹಳ ಹಳೆಯ ಗೆಳೆಯ, ಬಹಳ ಸಾಧ್ವಿ, ತುಂಬಾ ಅದ್ಭುತ ರೀತಿಯಲ್ಲಿ ಪುಸ್ತಕಗಳಲ್ಲಿ ಬರೀತಾರೆ. ಅದರಲ್ಲಿ ಕೂಡ ಪ್ರಧಾನಿಗೊಂದು ಮೋದಿಜಿಯವರಿಗೊಂದು ಪತ್ರ ಅಂತಕ್ಕಂಥ ಕೃತಿ ಓದಿದೆ. ಅವರು ಬಹಳ ಮಜವಾಗಿರ್ತಕ್ಕಂಥ ಕೃತಿ. ಅವತ್ತು ಹೊರಗಡೆ ಮಾರಾಟಕ್ಕೂ ಕೂಡ ಲಭ್ಯ ಇದೆ ಅಂತ ಗೊತ್ತಾಯಿತು. ಸೊ ಅವರು ಕರೆದರು, ನಾನು ಬಂದೆ. ನಾನು ಬರೋಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ಎಲ್ಲ ಹಾಸ್ಯ ಪ್ರಿಯರು ನನಗೆ ಗೊತ್ತು, ಮತ್ತು ಬೆಳಗಾವಿಯಲ್ಲಿ ನೀವೆಲ್ಲ ಬಹಳ ಖುಷಿ ಪಡ್ತೀರ ಅಂತ ನನಗೂ ಗೊತ್ತು. ಈಗ ಹಾಸ್ಯದ ಬಗ್ಗೆನೇ ಹೇಳೋದಾದ್ರೆ, ಅದು ಒಂದು ರಸ ಅವೆಲ್ಲ ಓಕೆ, ಪ್ರಾಕ್ಟಿಕಲ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡೋದಾದ್ರೆ ಅದು ತಲುಪೋದು. ಈಗ ಕರೆದಷ್ಟು ನನಗೆ ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರು ಏನೇನು ಹಾಕೋದು ಅಂದ್ರೆ ರುಚಿ ಸಿಗಲ್ಲ. ಬಾಯಲ್ಲಿಟ್ಟು ತಿನ್ನೋದಾದ್ರೆ ಗೊತ್ತಾಗಲ್ಲ. ಹಾಗೆ ಹಾಸ್ಯನೂ ಹಾಗೇನೆ, ಅದೊಂದು ಉದಾಹರಣೆ ಕೊಡಬೇಕು, ಪ್ರಾಕ್ಟಿಕಲ್ ಉದಾಹರಣೆ ಕೊಡಬೇಕು. ನನ್ನ ಜೀವನದಲ್ಲಿ ಅನೇಕ ಪ್ರಾಕ್ಟಿಕಲ್ ಉದಾಹರಣೆಗಳಿವೆ. ಕರೋನಾ ಬಂದಾಗದ್ದು ಅಷ್ಟಿಷ್ಟಲ್ಲ ನಾನು ಪಟ್ಟ ಪಾಡು. 2020 ಮಾರ್ಚ್ 24ನೇ ತಾರೀಕು ಯಾವ ಹಬ್ಬ ಅದು? ಯುಗಾದಿ ಹಬ್ಬ. ಯುಗಾದಿ ಹಬ್ಬದ ದಿನ ಇಡೀ ಭಾರತ ಲಾಕ್ಡೌನ್. ಆಚೆ ಹೋದ್ರೆ ಪೊಲೀಸ್ ಹೊಡಿತಾರೆ ಆ ಲೆವೆಲಲ್ಲಿ. ಆ ವರ್ಷ ನಾನು ಯುಗಾದಿಗೆ ಲಂಡನ್ ಕನ್ನಡ ಸಂಘದಲ್ಲಿ ನಂದು ಪ್ರಧಾನ ಭಾಷಣ ಇತ್ತು. ಸರ್ ನೀವು ಬರಬೇಕು ಸರ್, ನೀವು ಬಂದು ಆಸೆ ಭಾಷಣ ಮಾಡಬೇಕು, ನಿಮ್ಮನ್ನು ಸನ್ಮಾನ ಇಟ್ಕೊಂಡಿದ್ದೀವಿ ಇಷ್ಟೆಲ್ಲ ಹೇಳಿದ್ರು. ಡಿಸೆಂಬರ್ ಹೇಳಿದ್ರು. ಅನ್ಫಾರ್ಚುನೇಟ್ಲಿ ನಮಗಿಂತ ಮುಂಚೆ ಎಲ್ಲ ಅಟ್ಯಾಕ್ ಆಗೋಯ್ತು. ಫೆಬ್ರವರಿ ತಿಂಗಳ ಲಾಕ್ಡೌನ್ ಆಗೋಯ್ತು. ಫೆಬ್ರವರಿಯಲ್ಲೇ ಆಗೋದು, ನಮ್ದು ಮಾತಿಲ್ಲ. ಆಗ ಅಲ್ಲಿಂದ ಫೋನ್ ಮಾಡೋರು, ಕ್ಷಮಿಸಿ ಸರ್, ನಿಮ್ಮನ್ನು ಕರೆಸ್ಬೇಕು, ನಿಮ್ಮನ್ನು ಸನ್ಮಾನ ಮಾಡಬೇಕು, ನಿಮ್ಮನ್ನು ಇದು
ಭಾಷಣ ಕಡೆ ಇವೆಲ್ಲ ಆಸೆ ಇತ್ತು ಸರ್. ಫ್ಲೈಟ್ಗಳೇ ಕ್ಯಾನ್ಸಲ್ ಆಗ್ಬಿಟ್ಟಿದೆ ಸರ್, ಈಗ ತಿಳ್ಕೊಬಿಡಿ ಸರ್. ಈ ವರ್ಷ ನವೆಂಬರ್ ತಿಂಗಳ ತುಷಾರದಲ್ಲಿದೆ, ಅದ್ರ ಲಿಸ್ಟ್ ನಿಮಗೆ ಹೇಳ್ತೀನಿ. ಯುಗಾದಿ ಹಬ್ಬದ ದಿನ ಆನ್ಲೈನ್, ನಮ್ಗೆ ಅದಕ್ಕೆ ಮುಂಚೆ ಆನ್ಲೈನ್ ನಮ್ಗೆ ಗೊತ್ತೇ ಇರಲಿಲ್ಲ, ಆನ್ಲೈನ್ ಸಮಯಗಳು ಗೊತ್ತಿರಲಿಲ್ಲ. ಈ ಕರೋನಾ ಬಂದಿದ್ರಿಂದ ನಮ್ಗೆ ಗೊತ್ತಾಯ್ತು. ಯುಗಾದಿ ಹಬ್ಬ ನಮಗಿಂತ 4 ಗಂಟೆ ತಡ ಅವರು. ಸರಿ, ನಾನು ನಮ್ಮ ಮಲ್ಲೇಶ್ವರ ನನ್ನ ಮನೆಯಲ್ಲಿ ಲಾಗಿನ್ ಆಗಿದ್ದೀನಿ ಆನ್ಲೈನ್ ಭಾಷಣ ಮಾಡಕ್ಕೆ. ಅವರು ಅಲ್ಲಿ 300 ಜನ ಬೇರೆ ಬೇರೆ ಸಿಸ್ಟಮ್ಸ್ ಅಲ್ಲಿ ಲಾಗಿನ್ ಆಗಿದ್ದಾರೆ. ಲಂಡನ್ ಕನ್ನಡ ಸಂಘದವರು ಲ್ಯಾಪ್ಟಾಪ್ಗಳಲ್ಲಿ, ಕಂಪ್ಯೂಟರ್ಗಳಲ್ಲಿ, ಮೊಬೈಲ್ಗಳಲ್ಲಿ ಆಗಿದ್ದಾರೆ. ಅದು ನಡೀತಾ ಇದೆ ಕನ್ನಡ ಸಂಘ ಕಾರ್ಯಕ್ರಮ. 5 ಜನ ಸ್ಟೇಜ್ ಬಂದಿದ್ದಾರೆ. ಯಾಕೆಂದ್ರೆ 5 ಜನ ಸೇರೋಂಗಿಲ್ಲ, ಲಾಕ್ಡೌನ್ ಇದೆ. ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ, ಉಪಾಧ್ಯಕ್ಷ 5 ಜನ ಸೇರಿದ್ದಾರೆ, ನಡೆಸ್ತಾ ಇದ್ದಾರೆ. ಎಲ್ಲರೂ ಮನೆಯಿಂದ ಕೇಳ್ತಾ ಇದ್ದಾರೆ. ಯಾರೊಬ್ಬರು ಪರಿಚಯ ಮಾಡಿಕೊಟ್ರು, ಮನೋಳಿಯವರು ಪರಿಚಯ ಮಾಡಿಕೊಟ್ರು. ಹಾಗೆ ಬಹಳ ಚೆನ್ನಾಗಿ ಪರಿಚಯ ಮಾಡ್ಕೊತಾರೆ. ಹೇಳಿ ಅನೇಕ ವಿಷಯಗಳನ್ನು ಸಂಗ್ರಹ ಮಾಡಿ ಅದ್ಭುತವಾಗಿ ಹೇಳಿದ್ದಾರೆ. ಚಿದಂಬರ ಮನೋಳಿಯವರಿಗೆ ದೂರ ಚಪ್ಪಾಳೆಯನ್ನು ಕೊಡ್ಬೋದು ಅಂತ ಮಾಡ್ತಾರೆ. ಯಾಕೆಂತಂದ್ರೆ ನಮ್ಮ ಶ್ರೀಮತಿಯವರು ಬಂದಿದ್ದಾರೆ. ಇವತ್ತು ಸಮ್ಮುಖದಲ್ಲಿ ಅವರು ಅಷ್ಟೆಲ್ಲ ನಾನು ಹೋಗೋದು ಇದು ಅವ್ರಿಗೆ ಡೌಟ್ ಬಂದ್ಬಿಟ್ಟಿರುತ್ತೆ. ಈಗ ನಮ್ಮ ಯಜಮಾನ ದೊಡ್ಡ ಇಷ್ಟು ಪೊಲೀಸರು ಆಗ್ತಾರೆ. ಆಮೇಲೆ ಹೀಗಾಗಿ ನನ್ನನ್ನು 3 ದಿನ ಚೆನ್ನಾಗಿ ನೋಡ್ಕೊತಾರೆ. ಇನ್ನೊಬ್ಬರು ಹೇಳಿದಾಗ ಆಸ್ತಿ ಕುಟುಂಬ ಬಗ್ಗೆ ಇನ್ನೊಬ್ರು ಹೇಳಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಅವ್ರು ಹಾಗೆ ಸರಿ ನಾನು ಪರಿಚಯ ಮಾಡಿದ್ರು. ಪರಿಚಯ ಇದೀಗ MS ಮೂರ್ತಿಯಿಂದ ಹಾಸ್ಯ ಭಾಷಣ ಅದೇ ಹೆಂಗೆ ಸ್ವಾಮಿ ಅದು ಅಲ್ಲ, ಒಬ್ಬನೇ ಮೊಬೈಲ್ ಮಾತಾಡ್ಬೇಕು ಹಾಸ್ಯ ಭಾಷಣ ಅಂದ್ರೆ. ನನ್ನ ಮನೆಯಲ್ಲಿ ಎದುರುಗಡೆ ನಗಕ್ಕೆ ಜನ ಇಲ್ಲ ಅಂದ್ರೆ ಸ್ಫೂರ್ತಿ ಇಲ್ಲಿಂದ ಬರುತ್ತೆ ಅಲ್ಲ. ಇನ್ನೊಬ್ಬರು ಬೇಕೇ ಬೇಕು, ಹಾಸ್ಯಕ್ಕೆ ಆಗಲಿ ಪ್ರೀತಿಗೆ ಆಗಲಿ ಮತ್ತೊಬ್ಬರು ಬೇಕೇ ಬೇಕು ಅಂತಕ್ಕಂಥದ್ದು ನಿಮಗೂ ಗೊತ್ತು, ನನಗೂ ಗೊತ್ತು. ಹೀಗಿರುವಾಗ ನಾನು ಇದೀಗ ಭಾಷಣ 40 ನಿಮಿಷ ಭಾಷಣ ನಾನು ಮೊಬೈಲ್ ತಗೊಂಡು ಮಾತಾಡಕ್ಕೆ ಮುಂಚೆ ನಮ್ಮ ಮನೆ ಹೋಗ್ತಾರೆ. ಬಂದು ಎದುರುಗಡೆ ಕೂತ್ಕೊಂಡು ನಾನು ಏನೇ ಮಾತಾಡಿ ನಂತರ ಮತ್ತೆ ಅಲ್ಲಿನೂ ಸಿಕ್ತಿತ್ತು. ಯಾವಾಗ ಮನೆಯಲ್ಲಿ ಬಿದ್ದಿರ್ತಾರೆ, ಯಾವಾಗ ಇರ್ತಾರೆ, ಇವೆಲ್ಲ ಇತ್ತು. ಬರಲ್ಲ, ದೇವ್ರ ಮೇಲೆ ಬರ ಹಾಕಿ ನಾನು ಮೊಬೈಲ್ ಇಟ್ಕೊಂಡು 40 ನಿಮಿಷ ಭಾಷಣ ಮಾಡ್ತೀನಿ. ಏನು ರಿಯಾಕ್ಷನ್ ಇಲ್ಲ. ಬಟ್ ಎಲ್ಲ ಲ್ಯಾಪ್ಟಾಪ್ಗಳಲ್ಲಿ ಅಲ್ಲಿ ಲಂಡನ್ನಲ್ಲಿ 300 ಜನ ಲಾಗಿನ್ ಆಗಿ ಕೇಳ್ತಾ ಇದ್ದಾರೆ. ಅಲ್ಲಿಂದ ಫೋನಲ್ಲಿ ಕಾಂಟ್ಯಾಕ್ಟ್ ಇದ್ದೆ. ಅಲ್ಲಿ ಡಾಕ್ಟರ್ ಜೀವಿತೇಜ ಅಂತ ಸರಿಯಾದ ಹೆಸರು ಹೇಳ್ತಾ ಇದ್ದೀನಿ. ಬಹಳ ಒಳ್ಳೆಯ ಡಾಕ್ಟರ್, ಅವರೇ ಕನ್ನಡ ಅಧ್ಯಕ್ಷರು ಕರೋನಾ ಟೈಮಲ್ಲಿ. ಅವರು ಫೋನ್ ಮಾಡಿ, ಸರ್ ನರಸಿಂಹಮೂರ್ತಿ ಅವರೇ ಏನು ಸರ್ ಮಾತನಾಡಿದ್ದು, ಅದ್ಭುತವಾಗಿತ್ತು ಸರ್, 300 ಜನ ಲಾಗಿನ್ ಆಗಿತ್ತು ಸರ್, ಅದ್ರಲ್ಲಿ 280 ಜನ ನಕ್ಕಿದ್ದಾರೆ ಸರ್, ನಮ್ಗೆ ಬರ್ತಾ ಇದೆ ಮೆಸೇಜ್. 20 ಜನ ಯಾಕೆ ಬಂದಿಲ್ಲ ಸರ್, ತುಂಬಾ ಬಿಸಿ ಇದಾರಂತೆ, ಅವ್ರು ನಾಳೆ ನಗ್ತಾರಂತೆ. ಯಾಕೆ ಕೇಳೋದು ಅನ್ನೋದು. ಈವರೆಗೆ ನಮ್ಮ ಸನ್ಮಾನ ಶ್ರೀ ಸಂಸ್ಥೆ ಮಾಡ್ತೀವಿ. ಅದು ಸನ್ಮಾನ ನನ್ನ ಮನೆ ನಮ್ಮ ಬೆಂಗಳೂರಲ್ಲಿ ನಾನು ಸನ್ಮಾನ ಲಂಡನ್ ಕನ್ನಡ ಸಂಘದಲ್ಲಿ ಏನ್ ಮಾಡ್ತಾರೆ ಅಂತ ನೋಡ್ತಾ ಇದ್ರೆ ಆ ಲೇಖನದಲ್ಲಿ ಇದೆ. ಇದು ನವೆಂಬರ್ 2020 ನವೆಂಬರ್ ತುಷಾರದಲ್ಲಿ ನಾನು ದೊಡ್ಡದೊಂದು ಫೋಟೋ ಟೇಬಲ್ ಇದೀಗ ನರಸಿಂಹಮೂರ್ತಿ ಅವರಿಗೆ ಶಾಲ ಅವ್ರ ಅಂದ್ರು, ಫೋಟೋ ಶಾಲ. ಈಗ ನರಸಿಂಹಮೂರ್ತಿ ಅವರಿಗೆ ಪೇಟ ಹಾಕ್ತಾನೆ ಅಂದ್ರು, ಫೋಟೋ ಮೇಲೆ ಪೇಟ ಹಾಕಿದ್ರು. ಅವ್ರು ಅಲ್ಲಿಗೆ ಕೊಡ್ಬೇಕಾಗಿತ್ತು. ಎಲ್ಲ ತಂದಿಟ್ಕೊಂಡ್ಬಿಟ್ಟಿದ್ರು ಮುಂಚೆನೆ ಹೇಳಬೇಕು ಸರ್. ಇದೀಗ ನರಸಿಂಹಮೂರ್ತಿಗೆ ಹಾರ ಹಾಕ್ತಾರೆ, ಫೋಟೋ ಹಾಗೇ ಬಿಡ್ರಿ ಸರ್. ಅಪ್ಪ ನಾನು ಇಲ್ಲಿ ಕೊಡ್ತಾ ಇದ್ದೀನಿ, ಇಲ್ಲಿ ಫೋಟೋ ಹಾರ ಬೀಳ್ತಾ ಇದೆ. ತನ್ನ ಫೋಟೋಕ್ಕೆ ಹಾರ ಬಿದ್ದಿದ್ದನ್ನ ತಾನೇ ನೋಡಿದ್ರೆ ಜಗತ್ತಿನ ಏಕೈಕ ವ್ಯಕ್ತಿ ನಾನು ಮಾತ್ರ. ಯಾರು ಇಂಥ ಅವಕಾಶ ಸಿಗಲಿಲ್ಲ. ಸರಿ, ಇಷ್ಟೆಲ್ಲ ಆದ್ಮೇಲೆ ಅವರು ಸರ್ ಎವ್ರಿಥಿಂಗ್ ಇಸ್ ಓಕೆ ಸರ್, ಲ್ಯಾಪ್ಟಾಪ್ ಇಫ್ ಪ್ಲೀಸ್ ಟೆಲ್ ಸರ್ ಅಂತ ಅವರು ಫೋನ್ ಮಾಡಿದ್ಮೇಲೆ ಅಲ್ಲಿನ ಅಧ್ಯಕ್ಷರು ಫೋನ್ ಮಾಡಿ ಏನಾದ್ರು ಕೊರತೆ ಅಂತ ತಿಳಿಸಿದ್ದಾರೆ. ಇಟ್ಸ್ ಓಕೆ, ಐ ಆಮ್ ನಾಟ್ ಫಿಸಿಕಲಿ ಅವೈಲಬಲ್, ಫ್ಲೈಟ್ಸ್ ಇಲ್ಲ, ಬರಕ್ಕಾಗಲ್ಲ. ನನ್ನ ಫೋಟೋಗೆ ನೀವು ಚಾಲು ಹಾಕಿದ್ರಿ, ಪೇಪರ್ ಹಾಕಿದ್ರಿ, ಹಾಲು ಹಾಕಿದ್ರಿ, ಇದೇನು ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ ಇದೆ, ಲ್ಯಾಪ್ಟಾಪ್ ಇದ್ರೆ ಹೇಳಿ ಸರ್ ಅಂತ. ಆಗ ನಾನು ಹೇಳೋದಕ್ಕೆ ಒಂದೇ ಒಂದು ಲ್ಯಾಪ್ಸ್ ಇದೆ, 2 ಊದಿನ ಕೈಗೆ ಹೆಚ್ಚಿ ಇಟ್ಬಿಡಿ ಆಗುತ್ತೆ. ಅವರು ಅರ್ಥ ಆಯ್ತು ನನ್ನ ಮಾತಿನ ವಿದ್ಯ. ಅದಾದ 3-4 ತಿಂಗಳ ನಂತರ ಬೆಂಗಳೂರಿಗೆ ಬಂದು ಕನ್ನಡ ಸಂಘದ 3-4 ಜನ
ಪದಾರ್ಥಕ್ಕೆ ನಿಮ್ಮ ಗೆಳೆಯರನ್ನು ಕರೆಸಿದ್ದೆ. ಆಗ ನಾನ್ ಕರೆಸಿದ್ದು ದುಂಡಿರಾಜ ಮತ್ತು ಗುಂಡೂರು ಅವ್ರನ್ನ ಕರೆಸಿದೆ. ನನಗೆ ಅವರಿಗೆ ಮೂವರಿಗೂ ಅದ್ದೂರಿ ಸನ್ಮಾನ, ಫ್ಲವರ್ಸು, ಫ್ರೂಟ್ಸು, ಒಂದು ಸ್ವೆಟರ್, ಒಂದು ಫಲಕ ಎಲ್ಲ ಕೊಟ್ಟು ಮಾಡಿದ್ರು. ಯಾಕೆ ಹೇಳ್ತೀನಿ ಅಂದ್ರೆ ಅವಕಾಶ ಕೈಗೆ ಬರುತ್ತೆ, ಅದು ನಮ್ಮದು ಬರುತ್ತಿಲ್ಲ. ಅಂದ್ರೆ ಈಗ ಲಂಡನ್ ಭಾಷಣ ಅಂತ ಹೇಳಿದ್ರು ಹೋಗಕ್ಕಾಗ್ಲಿಲ್ಲ. ಸೊ ಇಂಥದ್ದೆಲ್ಲ ಆಗುತ್ತೆ. ಅಂದ್ರೆ ಹಾಸ್ಯ ಕೂಡ ಹಾಸ್ಯ ಅಂದ್ರೆ ಬರೀ ಜೋಕ್ಸ್ ಅಂತಾನೆ ಅಲ್ಲ, ಅದರಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ. ಅದನ್ನು ಕೂಡ ನೀವು ಜೋಡಿಸ್ಕೊಳ್ಬಹುದು. ಒಂದು 30 ನಿಮಿಷದ ಹಾಸ್ಯ ಭಾಷಣ ಅಂದ್ರೆ ಅದರಲ್ಲಿ ಗಂಭೀರವಾದ ಒಂದು 2 ನಿಮಿಷಗಳನ್ನು ಕೂಡ ಸೇರಿಸ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಕಳೆಕಟ್ಟಂತೆ ಮತ್ತು ಬೇರೆ ಹೋಗುತ್ತೆ. ಉದಾಹರಣೆಗೆ ಆವತ್ತಿನ ಪರಿಸ್ಥಿತಿಗೆ ಅದು ಅನ್ಕೋಬೇಕು. ಉದಾಹರಣೆಗೆ ಜಾನ್ ಎಫ್ ಕೆನಡಿ ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದರು. ಅವರು ಆಗ ಹೇಳಿದ್ದಾರೆ, ಜಾನ್ ಎಫ್ ಕೆನಡಿ ಇದ್ದಿದ್ದೇನೆ 30 ವರ್ಷಗಳ ಹಿಂದೆ. ಅವರು ಹೇಳಿದ ಒಂದು ಮಾತು ನೆನಪಾಗ್ತಾ ಇದೆ. ಏನಂದ್ರೆ, ಮ್ಯಾನ್ಕೈಂಡ್ ಶುಡ್ ಪುಟ್ ಎನ್ ಎಂಡ್ ಟು ವಾರ್. ಮಾನವ ಕುಲ ಅಥವಾ ಮನುಕುಲ ಯುದ್ಧಕ್ಕೆ ಅಂತ್ಯ ಮಾಡಲೇಬೇಕು. ಅದರ್ವೈಸ್ ವಾರ್ ವಿಲ್ ಪುಟ್ ಎನ್ ಎಂಡ್ ಟು ಮ್ಯಾನ್ಕೈಂಡ್. ಎಂತ ಪವರ್ಫುಲ್. ಇಲ್ಲ ಅಂದ್ರೆ ಯುದ್ಧ ಮನುಕುಲಕ್ಕೆ ಇತಿಶ್ರೀ ಆಗುತ್ತೆ, ಅಂತ್ಯ ಆಗುತ್ತೆ. ಎಂತ ಚೆನ್ನಾಗಿ ಇಂಥದ್ದನ್ನು ಕೂಡ ನಾವು ಬಳಸ್ಕೊಳ್ಬೇಕಾಗುತ್ತೆ. ಅದು ಆಮೇಲೆ ಹಾಸ್ಯ ಯಾರೇ ಹೇಳಿದ್ರು ಕೂಡ ಅದನ್ನ ಆನಂದಿಸ್ಬೇಕು. ಯಾಕಂದ್ರೆ ಇದು ಲಾಫ್ಟರ್ ಎಕ್ಸರ್ಸೈಸ್, ಲಾಫ್ಟರ್ ಥೆರಪಿ ಅಂತಾನೆ ಬೆಂಗಳೂರು ಶುರುವಾಗಿದೆ. ಬೆಂಗಳೂರಿನ ಯಾವುದೇ ಹಾಸ್ಪಿಟಲ್ ಹೋದ್ರೆ ಎಲ್ಲಾ ಬರ್ಕೊಟ್ಟು ಪ್ರಿಸ್ಕ್ರಿಪ್ಷನ್ ಲಾಫ್ 20 minutes ಎವ್ರಿ ಡೇ ಅಂತ ಬರೀತಾರೆ. ಅದು ಪ್ರಿಸ್ಕ್ರಿಪ್ಷನ್ ಆಗ್ತದೆ. 20 ನಿಮಿಷ ಕಡ್ಡಾಯ ನಗಲೇಬೇಕು. ಸಂಚಾರ ಜಾಸ್ತಿ ಆಗುತ್ತೆ, ಉತ್ಸಾಹ ಜಾಸ್ತಿ ಆಗುತ್ತೆ, BP ಕಡಿಮೆ ಆಗುತ್ತೆ ಮತ್ತು ಹೃದಯಕ್ಕೆ ಬಹಳ ಅದು ಅನುಕೂಲ ಮಾಡ್ಕೊಡುತ್ತೆ ಅಂತ ಹೃದಯ ತಜ್ಞರು ಇವತ್ತು ಹೇಳ್ತಿದ್ದಾರೆ. ನನ್ನ ಫ್ರೆಂಡ್ ವಿಶ್ವ ಹೋಗಿ ಹಾರ್ಟ್ ಚೆಕ್ ಮಾಡಿಸ್ಕೊಂಡ್ ಬಂದ. ನನ್ನೆಲ್ಲ ಕಥೆಯಲ್ಲಿ ಬರ್ತಕ್ಕಂಥ ವಿಶ್ವ ಅವನು ಹೇಳ್ದ, ಸರ್ ಡಾಕ್ಟ್ರೆ ನೀವೇನೋ ಹೇಳ್ತಿಲ್ಲ 20 ನಿಮಿಷ ನೆಗಿಂತ, ನನ್ನ ಹೆಂಡತಿ ಮುಖ ನೋಡಿದ್ರೆ ನಗುನೇ ಬರಲ್ಲ. ಡಾಕ್ಟ್ರೇ ಇದು ಲಾಫ್ಟರ್ ಥೆರಪಿ ಅಂತಂದ್ರೆ ಹೆಂಡತಿ ಮುಖನ ಯಾಕೆ ನೋಡ್ಬೇಕು, ಎದುರು ಮನೆ ಹೆಂಡತಿ ಮುಖ ನೋಡ್ಬೇಕು. ನಮ್ಗೆ ನಗೋದು ಮುಖ್ಯ, ನಿಮ್ಮ ಆರೋಗ್ಯ ಮುಖ್ಯ ಅಂತ. ಸೊ ಅಂತಹ ಆರೋಗ್ಯವನ್ನ ಬೆಳಗಾವಿಗೆ ನೀವೆಲ್ಲ ಈ ಸಂಘ ಕೊಡ್ತಾ ಇದೆ. ಸಾಮಾನ್ಯವಾದ ಕೆಲಸ ಇಲ್ಲ. ಯಾಕಂದ್ರೆ ಎಷ್ಟೋ ಸಂಘಗಳು ಈ ರೀತಿ ಹುಡ್ಕೊಂಡು ಅಲ್ಲಲ್ಲೇನೆ ಅವಸಾನ ಆಗಿದೆ. ಅಂತಹದ್ರಲ್ಲಿ ಎಡಬಿಡದೆ ಪಡಿಸಿರದೇ ಇರೋದ್ರಿಂದಾನೇ ಇಷ್ಟು ದಿನ ಬಾಳ್ಕೆ ಕೊಟ್ಟಿರೋದು. ಸಂಘ ಪಡಿಸಿದ್ರೆ ಬಹಳ ಕಷ್ಟ ಆಗಿರೋದು. ಯಾವ ಸಂಘದಲ್ಲಿ ಫಂಡ್ಸ್ ಜಾಸ್ತಿ ಸೇರಿದ್ರು ಅಲ್ಲಿ ಜಗಳಗಳು ಶುರು ಆಗುತ್ತೆ. ಫಂಡ್ಸ್ ಇಲ್ಲೇ ಇದ್ರೆ ಯಾವತ್ತೂ ಕೂಡ ಬದುಕದ ಜಾಗವನ್ನು ನಾವು ಆಕ್ಯುಪೈ ಮಾಡಿ ಯಾರೂ ಬರಲ್ಲ. ಹೊಡಿಬೋದು ಚಪ್ಪಾಳೆ. ಇಂತಹ ಜಾಗದಲ್ಲಿ ಇವತ್ತು 12ನೇ ವರ್ಷ ವಾರ್ಷಿಕೋತ್ಸವ ಅಂತಂದಾಗ ತುಂಬಾನೇ ಖುಷಿಯಾಗಿದೆ. ಹಾಸ್ಯವನ್ನು ಎಂಜಾಯ್ ಮಾಡ್ಬೇಕಾಗುತ್ತೆ. ಯಾರೇ ಹೇಳಿದ್ರು ಗೊತ್ತಿರುತ್ತೆ ಜೊಬ್ಬ. ಆದ್ರೆ ಲಾಫ್ಟರ್ ಥೆರಪಿ ಅನ್ನೋ ದೃಷ್ಟಿ ನಾವು ಹೇಳಿದಾಗ ಅದು ಗೌರವಿಸಿ ಚೇತನವ ಅಂತ DVG ರಸಿಗೆ ಗೌರವಿಸಿ ಹಾಸ್ಯರಸವನ್ನು ಅಂತ ನಾ ಹೇಳ್ತೀನಿ. ಸೊ ಹಾಸ್ಯರಸವನ್ನು ಗೌರವಿಸ್ಬೇಕು. ಯಾವ್ದು ಹೈಸ್ಕೂಲ್ ಹುಡುಗ ಬಂದು ನಾನು ಯಾವತ್ತೋ ಬಂದಿರೋದು ನನಗೆ ಹೇಳಿದ್ರು ಕೂಡ ನಾನು ನಂಬ್ತೀನಿ, ಖುಷಿ ಆಗುತ್ತೆ. ಅವ್ರಿಗೂ ಖುಷಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ. ಆ ರೀತಿ ಹಾಸ್ಯಕ್ಕೆ ಗೌರವ ಕೊಡಬೇಕು. ಯಾವತ್ತೂ ಯಾರೋ ಅಯ್ಯೋ 3 ವರ್ಷದಿಂದ ನಾನು ಹೇಳಿದ್ದೆ ಅದೆಲ್ಲ ಬಿಟ್ಟಾಕ್ಬೇಕು. ಯಾಕಂದ್ರೆ ಇವತ್ತು ಕೀರ್ತನೆಗಳು ಅಥವಾ ಭಾವಗೀತೆಗಳು ಅಥವಾ ಹಾಡುಗಳು ಅದೇ ಮತ್ತೆ ಬರ್ತಾ ಇದೆ, ಅದನ್ನ ಎಂಜಾಯ್ ಮಾಡ್ತೀವಿ. ಹಾಸ್ಯ ಯಾಕೆ ಎಂಜಾಯ್ ಮಾಡಕ್ಕಾಗಲ್ಲ? ಬಟ್ ಹಾಸ್ಯದ ಒಂದು ಸೂಕ್ಷ್ಮತೆ ಇದೆ. ಒಂದು ಸಭೆಯಲ್ಲಿ ಒಂದು ಜೋಕ್ ಒಂದೇ ಸಭೆಯಲ್ಲಿ ಪಂಚಾಗುತ್ತೆ. ಈ ಮುಂದಿನ ವಾರ ಇನ್ನೊಂದು ಸಭೆಯಲ್ಲಿ ಆಗ್ಬಹುದು. ಇದನ್ನು ನೋಡಿದಾಗ ನಮ್ಗೊಂದು ಅನ್ಸುತ್ತೆ, ಒಂದು ಜೋಕಿಗೆ ಒಂದು ನಗೆ ಇದ್ದಂತೆ ಒಂದು ಶೋಕಕ್ಕೆ ಒಂದೇ ದುಃಖ ಇರುತ್ತೆ. ಅಂದ್ರೆ ಮನೆಯಲ್ಲಿ ಒಂದು ನಾಯಿ ಸತ್ತ ಕೂತಿರ್ಕೊಳ್ಳಿ, ಶೋಕ ಇರ್ತದ, ದುಃಖ. ಮನೆಗೆ ಯಾರೋ ಅಯ್ಯೋ ನಾಯಿ ಎಷ್ಟು ಚೆನ್ನಾಗಿತ್ತು ಸ್ವಲ್ಪ ಇತ್ತು. 6 ತಿಂಗಳು ಬಿಟ್ಕೊಂಡು ಯಾರೋ ರಿಲೇಟಿವ್ಸ್ ಬರ್ತಾರೆ, ಫೋಟೋ ನೋಡಿ ಇಲ್ವಾ ಅಯ್ಯೋ ನಾಯಿ ಅಂತ ವರ್ಷ ಪೂರ್ತಿ ಆಳ್ತಾನೆ ಇರ್ತಾರೆ. ನಾಯಿ ಕಣ್ರಿ ಏನ್ ಪ್ರೀತಿ ಮಾಡ್ತಿತ್ತು ಗೊತ್ತಾ, ನಮ್ಮ ಯಜಮಾನಕ್ಕಿಂತ ಜಾಸ್ತಿ ಪ್ರೀತಿ ನಾಯಿನೇ ಮಾಡ್ತಾ ಇತ್ತು ಹೇಳಿ ನಾಯಿ ಗುಡುಗಾರ ಮಾಡಿ ಅಳ್ತದೆ ಇರೋದು ವರ್ಷ ಕೊಟ್ಟು 1 ವರ್ಷ 2 ವರ್ಷ ಆಗಬಾರದು. ಆ ಚೋಕನ್ನೆಲ್ಲ ಬಿಟ್ಟಾಕ್ಬೇಕು. ನಿನ್ನೆಗೆ ಇಂದು ಇಂದಿಗೆ ಇರಲಿ ನಾಳೆಗೆ. ಲೆಟ್ ದ ಪಾಸ್ಟ್ ಬರಿ ಇಟ್ಸ್ ಡೆಡ್. ಲೆಟ್ ದ ಪಾಸ್ಟ್ ಬರಿ ಇಟ್ಸ್ ಡೆಡ್. ಆಕ್ಟ್ ಇಸ್ ದ ಲಿವಿಂಗ್ ಪ್ರೆಸೆಂಟ್ ಅಂತ ಕಂಡೀಷನ್ಲಿ ಹೇಳಿದ್ದಾರೆ. ಆ ರೀತಿಯಲ್ಲಿ ಹಳೆಯದನ್ನ ಮರೆತು ಹೊಸದಾಗಿ ನಗೋಣ. ಯಾವುದೇ ಜೋಕ್ ಇದ್ರು ನಗೋಣ. ನಿಮಗೆ ನಗೋದನ್ನ ನಾನು ಹೊಸದಾಗಿ ಕಲಿಸಬೇಕಾಗಿಲ್ಲ. ನಗೆಯಲ್ಲಿ ಅಪಾರವಾದ ಶಕ್ತಿ ಇದೆ. ಇವತ್ತು ಶಾಸ್ತ್ರಿಯವರು ಶಾಸ್ತ್ರಿಯವರು ಅಧ್ಯಕ್ಷತೆ ವಹಿಸಿದ್ದಾರೆ.
ಬಹಳ ದೊಡ್ಡ ಲೇಖಕರವರು. ಪತ್ರಿಕಾ ರಂಗದಲ್ಲಿ ಇದ್ದಾಗ ಅವ್ರು ಬರೆದ ಲೆಕ್ಕವಿಲ್ಲದಷ್ಟು ಲೇಖನ. ಯಾವುದೋ ಒಂದು ನಾನು ನೋಡ್ತಾ ಇದ್ದಾಗ ಹೆಂಗೆ ಗೊತ್ತಾಯ್ತು ಅವ್ರ ಬಗ್ಗೆ, 40,000 ಬಿಡಿ ಬರಹಗಳನ್ನು ಬರೆದವರು ಶಾಸ್ತ್ರಿಗಳು. ಅನೇಕ ಪುಸ್ತಕಗಳು ಬರೆದಿದ್ದಾರೆ. ಅವ್ರ ವಯಸ್ಸಿಗಿಂತ ಜಾಸ್ತಿ ಬುಕ್ಸ್ ಬರೆದಿದ್ದಾರೆ. ಅವ್ರ ವಯಸ್ಸು ಹೇಳಲ್ಲ, ಆ ಪುಸ್ತಕಗಳು ಮಾತ್ರ 83 ಅಂತ ಹೇಳ್ತಾ ಇದ್ದೀನಿ. ಹೀಗೆ ಇಂಥ ಜಾಗದಲ್ಲಿ ನನ್ನ ಕರೆಸಿ ಉದ್ಘಾಟನೆ ಮಾಡಲಿಕ್ಕೆ ಹೇಳಿದಿಲ್ಲ. ಮತ್ತು ಒಂದು ಯಾವುದೋ ಸಬ್ಜೆಕ್ಟ್ ಹೆಂಡತಿ ಜೀವ ಹಿಡಿಯುತ್ತಿ ಅಂತ ಕಟ್ಕೊಟ್ಟಿದ್ದಾರೆ. ಅದು ಕಷ್ಟ. ನಾನು ಶ್ರೀಮತಿ ಜೊತೆ ಬಂದಿದ್ದೀನಿ, ವಾಪಸ್ ಸೇಫ್ ಆಗಿ ಬೆಂಗಳೂರು ಇದೆಲ್ಲ ಈ ಗುಡ್ಡೆಗಟ್ಟಿ ಮಾಡುವಂತ ಕೆಲಸ ತರಲಿರಲಿಲ್ಲ ನಾನು. ಅದೇನಾಗುತ್ತೆ ನೀವಿದ್ದೀರ ನನ್ನ ಜೊತೆ ಯಾರು ಹೋಗ ಅದೊಂದೇ ಇದ್ರೆ ಅದು ನೋಡೋಣ. ಜೀವ ಯಾರು ಇರ್ತಾರೋ ಯಾರು ತೆಗಿತಾರೋ ಮಾಡ್ತಾರೋ ಅದು ನಾವೇ ಲಾಸ್ಟ್ ನಾನು ಹೇಳ್ತೀನಿ. ಇಷ್ಟು ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡ್ಕೊಳಕ್ಕೋಸ್ಕರವಾಗಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲ ನಾವಿಗಳಿಗೆ ಹಾಸ್ಯಕೂಟ ಬೆಳಗಾವಿಯ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ತಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಇದ್ರೆ ಹಾಸ್ಯಕೂಟ ನಿರಂತರ